ಹಾಯ್ ಸ್ನೇಹಿತರೆ, ನಾವಿವಾಗ ಹೋಗ್ತಾ ಇರೋದು ಯಾಣ ಸಮೀಪದಲ್ಲೇ ಇರ್ತಕ್ಕಂಥ ಒಂದು ಜಲಪಾತಕ್ಕೆ. ಇದು ತುಂಬ ಹತ್ರದಲ್ಲೇ ಇದೆ, ಅರೌಂಡ್ ಒಂದು 9 ಕಿಲೋಮೀಟ್ರ್ ಆಗ್ಬೋದು ಅಷ್ಟೇ ಯಾಣದಿಂದ. ಇದಕ್ಕೆ ವಿಭೂತಿ ಜಲಪಾತ ಅಂತ ಕರೀತಾರೆ. ವಿಭೂತಿ ಜಲಪಾತ ಅಂತ ಯಾಕೆ ಕರೀತಾರೆ ಅಂತ ನಾನು ಹೇಳ್ತೀನಿ ಮುಂದೆ. ನಾವು ಈಗಾಗಲೇ ಎಂಟ್ರೆನ್ಸಿಗೆ ಬಂದ್ವಿ. ಇಲ್ಲಿ ಗಾಡಿಗಳನ್ನ ಪಾರ್ಕ್ ಮಾಡಬೇಕು. ಇಲ್ಲಿಂದ 1.5 ಕಿಲೋಮೀಟ್ರ್ ನಡ್ಕೊಂಡು ಹೋಗ್ಬೇಕಾಗುತ್ತೆ. ಹಾಗೂ ತುಂಬ ಚೆನ್ನಾಗಿದೆ ಜಾಗ ಅಂತೂ ನೋಡ್ಬೋದು. ಇಲ್ಲಿ ಟಿಕೆಟ್ ತೊಗೊಬೇಕು, ಒಬ್ಬರಿಗೆ 20 ರೂಪಾಯಿನೋ ಚಾರ್ಜ್ ಮಾಡ್ತಾರೆ. ಇದ್ರ ವಿಸಿಟಿಂಗ್ ಅವರ್ಸ್ ಬಂದ್ಬಿಟ್ಟು ಬೆಳಗ್ಗೆ 8 ಗಂಟೆಯಿಂದ ಸಂಜೆ 6 ಗಂಟೆವರೆಗೂ ಅಲೋ ಮಾಡ್ತಾರೆ. ಬೆಳಗ್ಗೆ 8 ಗಂಟೆಗಿಂತ ಮುಂಚೆ ಬಂದರೆ ಬಿಡಲ್ಲ, ಅಲ್ಲಿ ಕಾಯಬೇಕಾಗುತ್ತೆ ಪಾರ್ಕಿಂಗ್ ಯಾರ್ಡಲ್ಲಿ. ಅದಾದಮೇಲೆ ನಾವು ಟಿಕೆಟ್ ಎಲ್ಲ ತೊಗೊಂಡು ಎಲ್ಲ ಆಯಿತು, ಹೊರಟ್ವಿ ಇಲ್ಲಿಂದ. ಮುಂಚೆ ಇಲ್ಲೆಲ್ಲ ಅಂಗಡಿಗಳಿರಲಿಲ್ಲ, ಇವಾಗೆಲ್ಲ ಅಂಗಡಿಗಳಾಗಿದೆ, ಎಲ್ಲ ಸಿಗುತ್ತೆ. ನೀರು, ಕಾಫಿ, ಟೀ, ತಿಂಡಿ, ಮ್ಯಾಗಿ ಎಲ್ಲ ಸಿಗುತ್ತೆ, ತೊಂದರೆ ಇಲ್ಲ. ಮುಂಚೆ ಆದರೆ ಅಲ್ಲೊಂದು ಕ್ರಾಸ್ ಇದೆ, ಆ ಕ್ರಾಸ್ ಹತ್ರ ಒಂದು ಹೋಟ್ಲಿತ್ತು, ಅಲ್ಲಿವರೆಗೂ ಹೋಗಬೇಕಾಗಿತ್ತು. ಇವಾಗೇನಿಲ್ಲ. ಮತ್ತು ನೋಡ್ಬೋದು ಅಲ್ಲಲ್ಲೇ ಈ ಥರ ಸಣ್ಣ ಸಣ್ಣ ಫಾಲ್ಸ್ಗಳೆಲ್ಲ ಇತ್ತು. ಬಟ್ ಮಳೆ ಆದರೆ ಅದೆಲ್ಲ ನೋಡೋಕ್ಕೆ ಸಿಗುತ್ತೆ, ಇಲ್ಲ ಅಂತಂದರೆ ಸಿಗೋದಿಲ್ಲ. ಅದಾದಮೇಲೆ ಮೆಟ್ಲುಗಳು ಸಿಗುತ್ತೆ, ಸ್ವಲ್ಪ ಅಪ್ ಹತ್ತಬೇಕು, ಅದಾದಮೇಲೆ ಡೌನ್ ಇಳಿಬೇಕು. ನೋಡ್ಬೋದು ಇಲ್ಲಿ ಎಲ್ಲ ಮಳೆಗೆ ಭೂಮಿ ಕೊರೆದು ಬೇರುಗಳೆಲ್ಲ ಮೇಲೆ ಬಂದ್ಬಿಟ್ಟಿದೆ, ಅದೇ ಮೆಟ್ಲು ಥರ ಆಗ್ಬಿಟ್ಟೈತೆ. ಅದೇ ಒಂದು ಗ್ರಿಪ್ ನಮಗೆ ಚೆನ್ನಾಗಿದೆ. ಮತ್ತು ಅಲ್ಲಲ್ಲೇ ನಮಗೆ ಡಸ್ಟ್ಬಿನ್ಗಳಿರುತ್ತೆ. ನೀವು ಕಸನೆಲ್ಲ ಕಾಡಿಗೆ ಎಸಿಬೇಡಿ ದಯವಿಟ್ಟು. ಡಸ್ಟ್ಬಿನ್ಗಳಿರುತ್ತೆ, ಅಲ್ಲಿ ಹಾಕಿ. ಮತ್ತು ವಿಶ್ರಾಂತಿ ತಗೊಳ್ಳೋಕೆ ಅಲ್ಲಲ್ಲೇ ಚೇರ್ಗಳು ಇಟ್ಟಿದ್ದಾರೆ. ನೋಡ್ಬೋದು ಇಲ್ಲಿ ಯಾವ್ಯಾವ ಥರ ಪಕ್ಷಿ ಪ್ರಭೇದಗಳಿದೆ ಅಂತ ಬೋರ್ಡ್ ಹಾಕಿದ್ದಾರೆ. ಸುಮಾರು ಹಲವಾರು ಪ್ರಭೇದಗಳ ಪಕ್ಷಿಗಳು ಸಿಗುತ್ತೆ ಇಲ್ಲಿ ನೋಡೋದಕ್ಕೆ. ಆಲ್ಮೋಸ್ಟ್ ಅರ್ಧ ದಾರಿಗೆ ಬಂದ್ವಿ. ಇಲ್ಲಿಗೆ ಬಂದರೆ ಇಲ್ಲಿಂದ ಆಲ್ಮೋಸ್ಟ್ ಕೇಳಿಸುತ್ತೆ ಜಲಪಾತದ ಸದ್ದು ನಮಗೆ. ಆ ಬೋರ್ಗರೆತ ಕೇಳಿಸುತ್ತೆ ಇಲ್ಲಿಂದನೇ. ಇಲ್ಲಿಂದ ತುಂಬ ಚೆನ್ನಾಗಿದೆ, ಹೋಗ್ತಾ ಒಳ್ಳೆ ವ್ಯೂ ಸಿಗುತ್ತೆ. ನೋಡ್ಬೋದು ಒಂದೊಂದು ಸಲ ನಾವು ಹೋಗೋ ಜಾಗಕ್ಕಿಂತ ಹೋಗ್ತಾ ಇರೋ ದಾರಿನೇ ತುಂಬ ಚೆನ್ನಾಗಿರುತ್ತಂತೆ, ಆ ಥರ ಫೀಲ್ ಆಗುತ್ತೆ. ಇಲ್ಲಿಂದ ಸ್ವಲ್ಪ ಫಾಲ್ಸ್ ಕಾಣಿಸುತ್ತೆ, ಬಟ್ ಅಷ್ಟೊಂದಾಗಿ ಕಾಣೋದಿಲ್ಲ. ಬಟ್ ಸೌಂಡ್ ಕೇಳಿಸುತ್ತೆ ತುಂಬ. ನೋಡ್ಬೋದು ಇಲ್ಲಿ ಮರ ಗಿಡಗಳು ದಾರಿಗೆ ಹೇಗೆ ಬಾಕ್ಕೊಂಡಿದೆ ಅಂತ. ಮತ್ತು ಹೋಗೋ ದಾರಿ ಅಷ್ಟೇ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಎಲ್ಲ ಬ್ಯಾರಿಕೇಡ್ಗಳು ಆಗ್ಬೋದು, ಈ ಥರ ಅದು ನೈಸರ್ಗಿಕವಾಗಿ ಇರೋ ಥರನೇ ಮಾಡಿದ್ದಾರೆ. ಸಿಮೆಂಟಲ್ಲೇ ಇರ್ಬೋದು, ಬಟ್ ಅದು ನೋಡೋಕೊಳ್ಳೆ ಬ್ಯಾಂಬೂ ಥರ ಎಲ್ಲ ಕಾಣಿಸುತ್ತೆ, ಚೆನ್ನಾಗಿದೆ. ನೋಡ್ಬೋದು ಎಷ್ಟು ಸುಂದರವಾಗಿದೆ ಅಂತ. ನೋಡಿ ಅಲ್ಲಲ್ಲೇ ಈಗ ಚೇರ್ಗಳು ಸಿಗುತ್ತೆ, ಬೇಕಂದರೆ ವಿಶ್ರಾಂತಿ ತಗೋಬೋದು. ಈ ಒಂದು ಅಪ್ಪಿಳ್ದು ಸ್ವಲ್ಪ ಹತ್ತಿದ್ರೆ ನಮಗೆ ಫಾಲ್ಸ್ ಸಿಕ್ಬಿಡುತ್ತೆ. ಇಲ್ಲಿಂದ ಅಂತೂ ಬೋರ್ಗರೆತ ಶುರುವಾಗುತ್ತೆ, ಇಲ್ಲಿಂದ ಕಾಣಿಸುತ್ತೆ ಆಲ್ಮೋಸ್ಟು. ಇನ್ನೇನು ಸಮೀಪ ಬಂದುಬಿಟ್ವಿ. ನೋಡ್ಬೋದು ನೀವು ಇಲ್ಲಿ ಒಂದು ದೈತ್ಯ ಮರ ಬಿದ್ದೋಗ್ತಾಯಿತ್ತು ಅನಿಸುತ್ತೆ. ಈ ಒಂದು ಚಿಕ್ಕ ಮರದ ಸಪೋರ್ಟಿಂದ, 2 ಮರದ ಸಪೋರ್ಟಿಂದ ಅದು ಬದುಕಿದೆ ಇನ್ನೂ. ಹಾಗೆ ಜೀವನದಲ್ಲೂ ನೀವು ಯಾರು ಬೀಳ್ತಾ ಇದ್ದರೆ ಸಪೋರ್ಟ್ ಮಾಡೋದು ಕಲೀರಿ ಅಂತ ಹೇಳ್ತೀನಿ. ಫೈನಲಿ ನಾವು ಬಂದ್ವಿ ಇಲ್ಲಿಗೆ. ನೀವು ಏನು ನಡ್ಕೊಂಬರ್ತೀರಾ, ಆಯಾಸ ಎಲ್ಲ ಹೊರಟೋಗ್ಬಿಡುತ್ತೆ ಅಂದ್ಕೊತೀನಿ. ಈ ಒಂದು ವ್ಯೂನ ನೋಡಿದ್ರೆ ಅಷ್ಟು ಚೆನ್ನಾಗಿದೆ. ನೋಡ್ಬೋದು ಇದೇ ವಿಭೂತಿ ಜಲಪಾತ. ಫೈನಲಾಗಿ ಇಲ್ಲಿಗೆ ಎಂಟ್ರಿ ಕೊಟ್ವಿ. ತುಂಬ ಜನ ಬಂದಿದ್ದರು ಆಗಲೇ, ನಾವು ಬೇಗನೆ ಬಂದಿದ್ವಿ. ನೋಡ್ಬೋದು ಇಲ್ಲಿಂದ ಸಿಗುತ್ತೆ ನಮಗೆ ಒಳ್ಳೆ ವ್ಯೂ. ಇದಕ್ಕೆ ವಿಭೂತಿ ಜಲಪಾತ ಅಂತ ಏನಕ್ಕೆ ಹೆಸರು ಬಂತು ಅಂತ ಅಂದರೆ, ಇದು ಯಾಣದಲ್ಲಿ ಒಂದು ದೇವಸ್ಥಾನ ಇದೆ, ಅದರೊಳಗಡೆ ನೀರು ಬೀಳುತ್ತೆ. ಆ ಒಂದು ನೀರಿಂದ ವಿಭೂತಿ ಮತ್ತು ಪವಿತ್ರ ಬೂದಿ ಬರ್ತಾ ಇದೆ ಅಂತ ಭಾವಿಸಿ ಇದಕ್ಕೆ ವಿಭೂತಿ ಜಲಪಾತ ಅಂತ ಹೆಸರಿಟ್ಟಿದ್ದಾರೆ. ತುಂಬ ಚೆನ್ನಾಗಿದೆ. ಮತ್ತು ನೋಡೋಕ್ಕೆ ಕೂಡ ವಿಭೂತಿ ಥರನೇ ಕಾಣುತ್ತೆ. ಮತ್ತು ಯಾಣಾಗೆ ಯಾರೇ ಬಂದ್ರೂ ಮಿಸ್ ಮಾಡ್ಕೊಬೇಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ, ಏಕೆಂದರೆ ಅಷ್ಟು ಚೆನ್ನಾಗಿದೆ. ಬಂದು ನೋಡಿ. ಥ್ಯಾಂಕ್ ಯು.